ಅಯೋಧ್ಯೆ ರಾಮ ಮಂದಿರ ಹುಂಡಿ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಫ್ಐಆರ್ ದಾಖಲಿಸಿ 8 ಆರೋಪಿಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಅಯೋಧ್ಯೆ ರಾಮ ಮಂದಿರ ಹುಂಡಿ ಕಳ್ಳತನದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ 8 ಆರೋಪಿಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಹುಂಡಿ ಹಣ ಎಣಿಕೆ ವೇಳೆ ಭಾರೀ ಕಳ್ಳತನ ಎಸಗಿದ ಆರೋಪ. ವರ್ಷದಿಂದ ನಡೆದಿರುವ ಕೃತ್ಯದಲ್ಲಿ ಹಲವರು ಭಾಗಿಯಾಗಿರುವ ಶಂಕೆ ಇದೆ. ಅನುಕಲ್ಪ್ ಮಿಶ್ರಾ, ಅವಿನಾಶ್ ಶುಕ್ಲಾ, ರಾಮಶಂಕರ್ ಯಾದವ್, ರಾಮಶಂಕರ್ ಮಿಶ್ರಾ, ಮನೀಶ್ ಯಾದವ್, ಲವಕುಶ್ ಮಿಶ್ರಾ, ಸುಭಾಷ್ ಚಂದ್ರ ಶ್ರೀವಸ್ತವ್, ಅರುಣೇಶ್ ಪಾಂಡೆ ಇವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಅಯೋಧ್ಯೆ ರಾಮ ಜನ್ಮಭೂಮಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಆರಂಭಿಕ ವರದಿ ಪ್ರಕಾರ 7 ರಿಂದ 7.5 ಕೋಟಿ ರೂಪಾಯಿ ಚೋರಿ ಆಗಿರೋದು, ಕಳ್ಳತನ ಆಗಿರೋದು. ರಾಮನಿಗೆ ಸಲ್ಲಿಕೆಯಾದ 20 ಕೆಜಿಗೂ ಹೆಚ್ಚು ಬೆಳ್ಳಿ ಕೂಡ ಮಾಯ ಆಗಿದೆ. 8 ಆರೋಪಿಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ನೋಡಿ, ನಮ್ಮ ಧರ್ಮಕ್ಷೇತ್ರ, ಪುಣ್ಯಕ್ಷೇತ್ರ, ರಾಮಲಲ್ಲಾ ಕ್ಷೇತ್ರ, ಅಯೋಧ್ಯೆ ಅಂತ ಹೇಳಿ ಲಕ್ಷಾಂತರ ಭಕ್ತಾದಿಗಳು ಹೋಗ್ತಾರೆ. ಅಯೋಧ್ಯೆ ರಾಮ ಮಂದಿರ ಅಂಗಳದಲ್ಲಿ ಭುಗಿಲೆದ್ದಿದೆ ಆಕ್ರೋಶ. ಮಂದಿರ ಟ್ರಸ್ಟ್ ಸದಸ್ಯರಿಂದ ನೇಮಕಾದವರೇ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ. ಹಾಗಾಗಿ ಮಂದಿರ ಟ್ರಸ್ಟ್ನವರ ಕೈವಾಡ ಇರುವ ಬಗ್ಗೆ ಗಂಭೀರ ಆರೋಪ. ಈಗ ಪ್ರಕರಣ ದಾಖಲು ಮಾಡಿದವರ ವಿರುದ್ಧ ಮಾತ್ರ ತನಿಖೆ ಬೇಡ, ಟ್ರಸ್ಟ್ನ ಸದಸ್ಯರ ವಿರುದ್ಧವೂ ಪ್ರಕರಣ ದಾಖಲಿಸಿ ತನಿಖೆ ಮಾಡಬೇಕು ಅಂತ ಒತ್ತಾಯ ಕೇಳಿಬರ್ತಾ ಇದೆ. ರಾಮಭಕ್ತ ಆಧ್ಯಾತ್ಮಿಕ ಚಿಂತಕರು ಈಗ ಆಗ್ರಹವನ್ನು ಮಾಡಿರೋದು. ಸಿಸಿಟಿವಿ ತಿರುಚಿ ವರ್ಷದಿಂದ ಕೃತ್ಯ ಎಸಗಿರುವಂಥ ಗಂಭೀರ ಆರೋಪ. ಈ ಬಗ್ಗೆ ಟ್ರಸ್ಟ್ ಯಾಕೆ ಗಮನ ಹರಿಸಿಲ್ಲ ಅನ್ನುವಂಥ ಆರೋಪ. ಅಯೋಧ್ಯೆ ರಾಮ ಮಂದಿರ ಅಂಗಳದಲ್ಲಿ ಈಗ ಆಕ್ರೋಶ ಭುಗಿಲೆದ್ದಿದೆ. ಎಲ್ಲ ಮಂದಿರದ ಟ್ರಸ್ಟ್ ಇದಾರಲ್ಲ, ಎಲ್ಲರ ಮೇಲೂ ಕೂಡ ತನಿಖೆ ಆಗಬೇಕು ಅಂತ ಗಂಭೀರವಾಗಿ ಈಗ ಗುಡುಗಿದ್ದಾರೆ. ರಾಮನ ಹೆಸರಲ್ಲಿ ಲಕ್ಷಾಂತರ ನಂಬಿಕೆ ಭಾವನೆ ಇದ್ದಿಲ್ಲ, ಅವರು ಧಕ್ಕೆ ಉಂಟು ಮಾಡಿದ್ದಾರೆ ಅಂತ. मुख्यमंत्री जी 3 पीढ़ी खपत कर दिया है। दिग्विजय नाथ जी का, अभयनाथ जी का अपनी 3 पीढ़ी खपत हो रही है। आप मुख्यमंत्री रहो या न रहो, इस्तीफा तो कोई चिंता की बात नहीं है। हम आपको प्रधानमंत्री राष्ट्रपति बनाएंगे, साधु संत बनाएंगे, लेकिन राम के नाम पर आप सख्त स्टेप लीजिए, तहरीर कीजिए। इन मगरमच्छों को ऊपर पुनः FIR हो और नया FIR हो, इनको ट्रस्ट से तत्काल निकालने की कोशिश किया जाए और अयोध्या छोड़ने कहा जाए कि आप लोग अयोध्या छोड़ के बाहर चले जाइए। यदि आप अयोध्या में रहेंगे तो निश्चित है ये जांच प्रभावित होगा। SIT जांच से मैं बिल्कुल संतुष्ट नहीं हूँ।